ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಜ್ಯೋತಿರ್ಲಿಂಗ ಕ್ಷೇತ್ರವಾಗಿ ಪ್ರಸಿದ್ಧಿ ಹೊಂದಿರುವ ಉತ್ತರ ಭಾರತದ ಗಂಗಾ ನದಿ ತೀರದಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಆಲಯದ ಬಗ್ಗೆ ಒಂದು ಕಿರುಪರಿಚಯ ನಿಮಗಾಗಿ. ಪಾವನ ಗಂಗಾ ನದಿ ತೀರದಲ್ಲಿ ಗಂಗೆಯ ಉಪನದಿಗಳಾದ ವರಣ ಅಸಿಗಳ ಮಧ್ಯೆ ನೆಲೆಸಿರುವ ಅಮರಧಾಮವೇ ಕಾಶಿ ಕ್ಷೇತ್ರ. ಸನಾತನ ಧರ್ಮದ ಪ್ರಚಾರದಲ್ಲಿ ವೈಜ್ಞಾನಿಕವಾಗಿ ಚಾರಿತ್ರಿಕವಾಗಿ ಪ್ರಸಿದ್ಧಿ ಪಡೆದಿರುವ ಪಟ್ಟಣವಿದು. ಸುಮಾರು 2500 ವರ್ಷಗಳ ಪೂರ್ವದಲ್ಲಿ ಮಹೋನ್ನತ ವೈಭವದಿಂದ ಬೆಳಗುಂದಿತು ಈ ಕಾಶಿಕಾಪುರಿ ಎಂದು ಇತಿಹಾಸ ತಿಳಿಸುತ್ತಿದೆ. ಭರತ ಭೂಮಿಯಲ್ಲಿ ಹರಿಯುವ ಪಾವನ ಗಂಗಾ ನದಿಯ ಸ್ವಚ್ಛ ಜಲವು ಆ ಸೇತು ಹಿಮಾಚಲದಲ್ಲಿ ಕೆಲವೆಡೆಯಲ್ಲಿ ಅಂತರ್ಲೀನವಾಗಿ ಪ್ರವಹಿಸುತ್ತಿದೆ. ಹಾಗೆಯೇ ಸುಜ್ಞಾನದ ಸುಗಂಧದಿಂದ ಭರತಖಂಡದ ಸನಾತನ ಸಂಸ್ಕೃತಿಯ ವೈಭವವನ್ನು ಜಗತ್ತಿನಾದ್ಯಂತ ಸಾರುವ ನಿಲಯವಾಗಿ ಭರತ ಮಾತೆಯನ್ನು ಸಗರ್ವವಾಗಿ ಪಾವನವಾಗಿಸುತ್ತಿದೆ ಈ ಕಾಶಿ ಪಟ್ಟಣ. ದೇಶದಾದ್ಯಂತ ಹರಡಿರುವ ಎಲ್ಲ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯಗಳಿಗೆ ಮೂಲ ಸೂತ್ರವಾಗಿದ್ದು, ಒಂದೇ ದಾರದಲ್ಲಿ ಅಡಗಿರುವ ಮಣಿಗಳಂತೆ ಭಿನ್ನ ತತ್ವದಲ್ಲಿ ಏಕತ್ವವನ್ನು ಸಾರಿದ ಘನತೆಯು ಕಾಶಿಕಾಪುರಿಗೆ ಸಲ್ಲುತ್ತದೆ. ಗಂಗಾ ಸ್ನಾನವನ್ನು ಸ್ವಾಮಿಯ ಕೈಂಕರ್ಯಗಳನ್ನು ಮಾಡುವ ಭಕ್ತರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತಾ ಸಪ್ತ ಮಹಾಪುರಗಳಲ್ಲಿ ಒಂದಾಗಿ ರಾರಾಜಿಸುತ್ತಾ ವರಪ್ರದಾಯಕವಾಗಿ ಕಾಶ್ಯಾಂತು ಮರಣಾನ್ ಮುಕ್ತಿ ಎಂಬ ಸೂಕ್ತಿಯನ್ನು ಸಾರ್ಥಕವಾಗಿಸುತ್ತಿದೆ ಈ ಕಾಶಿ ಕ್ಷೇತ್ರ. ವಿಶ್ವನಾಥನು ಜಗತ್ಪತಿಯಾಗಿ ಈ ಕ್ಷೇತ್ರದಲ್ಲಿ ಮರಣಿಸುವರಿಗೆ ತಾರಕ ಮಂತ್ರೋಪದೇಶವನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಪ್ರಸಾದಿಸುತ್ತಿದ್ದಾನೆ. 12 ಜ್ಯೋತಿರ್ಲಿಂಗಗಳಲ್ಲೂ 18 ಶಕ್ತಿಪೀಠಗಳಲ್ಲೂ ವಿಶೇಷ ಪ್ರಾಧಾನ್ಯತೆಯನ್ನು ಪಡೆದಿದೆ ಈ ಕಾಶಿ ಕ್ಷೇತ್ರ. ಇಲ್ಲಿಯ ಸ್ವಾಮಿಯು ವಿಶ್ವೇಶ್ವರನಾದರೆ ಕ್ಷೇತ್ರ ಪಾಲಕನು ಕಾಲಭೈರವನು, ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ವಿಶಾಲಾಕ್ಷಿ ದೇವಿ. ಇಲ್ಲಿ ಭಕ್ತರು ಸ್ನಾನ ಮಾಡಲು ಸ್ನಾನ ಘಾಟ್ಗಳಿವೆ. ಅವುಗಳಲ್ಲಿ 64 ಘಾಟುಗಳು ಬಹು ಪ್ರಸಿದ್ಧವಾಗಿದೆ. ಆಲಯದಲ್ಲಿನ ಜ್ಯೋತಿರ್ಲಿಂಗವು ಮಧ್ಯಭಾಗದಲ್ಲಿದ್ದು, ಗರ್ಭಗುಡಿಯ ಈಶಾನ್ಯ ಭಾಗದಲ್ಲಿ ಅಭಿಷೇಕ ಮಾಡಿದ ಗಂಗಾ ಜಲವು ಸದಾ ಇರುತ್ತದೆ. ಆದರೆ ಭಕ್ತರು ತರುವ ಗಂಗಾ ಜಲದಿಂದಲೇ ಅಭಿಷೇಕವನ್ನು ಮಾಡಬೇಕು. ಪ್ರತಿನಿತ್ಯವೂ ದಕ್ಷಿಣಾದಿಯ ರಾಮೇಶ್ವರ ಮೊದಲಾದ ಕ್ಷೇತ್ರಗಳಿಂದ ತಂದ ಪುಣ್ಯ ತೀರ್ಥದಿಂದಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಪ್ರಕೃತಿ ಪುರುಷರು ತಮ್ಮ ತಂದೆ ತಾಯಿಗಳಾದ ಶಿವಪಾರ್ವತಿಗಳನ್ನು ನೋಡದ ಕಾರಣದಿಂದ ಒಂದು ದಿನ ಅವರು, ನಾವು ಎಲ್ಲಿ ಜನ್ಮಿಸಿದೆವು, ನಮ್ಮ ಕರ್ತವ್ಯವೇನು ಎಂದು ಯೋಚಿಸುತ್ತಿದ್ದರು. ಆವಾಗ ಈಶ್ವರನು ಅವರಿಗೆ ತಪಸ್ಸು ಮಾಡಬೇಕೆಂಬ ಸಂದೇಶವಿತ್ತನು. ಅದು ಈ ಪ್ರಾಂತದಲ್ಲಿ ಪ್ರತಿಧ್ವನಿಸಿತು. 5 ಕ್ರೋಸಗಳಷ್ಟು ನೆಲವನ್ನು ಸೃಷ್ಟಿಸಿ ತಪಸ್ಸು ಮಾಡಬೇಕೆಂಬ ಕಾರಣದಿಂದ ಕಾಶಿ ಪಟ್ಟಣವು ನಿರ್ಮಿತವಾಯಿತೆಂದು ಒಂದು ಚಾರಿತ್ರಿಕ ಕಥನದಿಂದ ತಿಳಿಯುತ್ತಿದೆ. ಈಶ್ವರನ ಲಿಂಗ ಸ್ವರೂಪದಲ್ಲಿ ವಿಶ್ವೇಶ್ವರನೆಂಬ ನಾಮದಿಂದ ಈ ಕಾಶಿ ಪಟ್ಟಣದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪನಾಗಿ ವಿರಾಜಮಾನನಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ಪ್ರಪಂಚವೆಲ್ಲ ಮುಳುಗಿ ಹೋದರೂ ಕಾಶಿಯನ್ನು ಮಾತ್ರ ಪರಮಶಿವನು ತನ್ನ ತ್ರಿಶೂಲದಿಂದ ಎತ್ತಿ ಹಿಡಿದು ರಕ್ಷಿಸುತ್ತಾನೆಂದು ಸ್ಥಳಪುರಾಣವು ತಿಳಿಸುತ್ತಿದೆ. ಆದ್ದರಿಂದಲೇ ಕಾಶಿ ಅವನಾಶಿಯಾಗಿ, ಅಂದರೆ ನಾಶವಿಲ್ಲದ ಪ್ರಾಂತವಾಗಿ ಹೆಸರುವಾಸಿಯಾಗಿದೆ. ನಿರ್ಮಲ ಗಂಗಾ ತರಂಗಿಣಿಯು
ಪವಿತ್ರ ಜ್ಯೋತಿರ್ಮಯ ವಿಶ್ವೇಶ್ವರ ಮಹಾಲಿಂಗವು ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಮಹಾದ್ಭುತ ಆನಂದವನ್ನು ಪ್ರಸಾದಿಸುತ್ತಿದೆ. ಚಿತ್ತೂರು ಜಿಲ್ಲೆ ಪಾಲಸಮುದ್ರಂ ಮಂಡಲ ರಾಜಪಾಳ್ಯಂ ಗ್ರಾಮದಲ್ಲಿರುವ ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿ ಆಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಏಕಶಿಲೆಯಲ್ಲಿ ಬಲಗಡೆ ವಿನಾಯಕ, ಎಡಗಡೆ ಸುಬ್ರಹ್ಮಣ್ಯ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂರ್ತಿಗಳನ್ನು ಏಕಶಿಲೆಯಲ್ಲಿ ಕೆತ್ತಲ್ಪಟ್ಟಿರುವ ವಿಶೇಷವಾದ ಮಹಿಮಾನ್ವಿತ ಆಲಯ ಶ್ರೀ ಬಾಲಗುರುನಾಥೇಶ್ವರ ಆಲಯ. ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ಅರ್ಚಕರು ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಂತಹ ಪಂಚಾಮೃತಗಳು ಹಾಗೂ ಸುಗಂಧ ದ್ರವ್ಯಗಳಾದ ಚಂದನ, ಅರಿಶಿನ, ಕುಂಕುಮ, ವಿಭೂತಿ ಮುಂತಾದ ದ್ರವ್ಯಗಳಿಂದ ನಯನಾನಂದಕರವಾಗಿ ಅಭಿಷೇಕವನ್ನು ಮಾಡಿ ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ವಿವಿಧ ದೀಪಗಳಿಂದ ಆರತಿಯನ್ನು ಬೆಳಗಿದರು. ಕಾರ್ತಿಕ ಹುಣ್ಣಿಮೆಯ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ನಲ್ಲಿ ಗಿಡದ ಬಳಿ ದೀಪಗಳನ್ನು ಬೆಳಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಶ್ರೀ ಬಾಲಗುರುನಾಥೇಶ್ವರರ ಕೃಪೆಗೆ ಪಾತ್ರರಾದರು.
ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಅತಿ ಪುರಾತನವಾದ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಾಯುಪುತ್ರನಿಗೆ ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಆಲಯದಲ್ಲಿರುವ ಮೂಲ ಮೂರ್ತಿಗೆ ಬಗೆ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಅನೇಕ ಸದ್ಭಕ್ತರು ಅಂಜನಿ ಬೆಂಗಳೂರಿನ ಹೃದಯ ಭಾಗವಾದ ಮಲ್ಲೇಶ್ವರಂನಲ್ಲಿರುವ ಅತಿ ಪುರಾತನ ದೇವಾಲಯವಾದ ಶ್ರೀ ಕಾಡುಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಕಾಡುಮಲ್ಲೇಶ್ವರನಿಗೆ ವಿಶೇಷವಾಗಿ ಅಲಂಕರಿಸಿ ಅರ್ಚನೆಯನ್ನು ಸಲ್ಲಿಸಿ ಆರತಿಯನ್ನು ಬೆಳಗಲಾಯಿತು. ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿಯವರಿಗೆ ಬಗೆ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಬಿಲ್ವಪತ್ರೆಗಳಿಂದ ಅರ್ಚಿಸಿ ಆರತಿಯನ್ನು ಸಮರ್ಪಿಸಲಾಯಿತು. ಸೋಮವಾರದ ಪ್ರಯುಕ್ತ ಅನೇಕ ಮಂದಿ ಭಕ್ತಾದಿಗಳು ಆಲಯಕ್ಕೆ ಆಗಮಿಸಿ ಪೂಜಾದಿಗಳಲ್ಲಿ ಭಾಗವಹಿಸಿ ಶ್ರೀ ಮಲ್ಲೇಶ್ವರರ ಕೃಪಾ ಕಟಾಕ್ಷಕ್ಕೆ ಭಾಗಿಯಾದರು. ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ರಮಾ ರಮಣನಲ್ಲ ಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿಶಾಲಾಕ್ಷ ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ರಮಾ ರಮಣನಲ್ಲ ಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿಶಾಲಾಕ್ಷ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ಕಾಲ್ನಡಿಗೆಯ ಮೂಲಕ ಬಂದು ದರ್ಶಿಸುವ ಭಕ್ತರಿಗೆ ಟಿಟಿಡಿಯು ಕೆಲವು ಮಾರ್ಗಸೂಚಿಗಳನ್ನು ನೀಡಿದೆ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಪ್ರಯುಕ್ತ ತಮ್ಮ ಕಷ್ಟಗಳನ್ನು ಈಡೇರಿಸುವ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳುವರು. ಸ್ವಾಮಿಯ ಅನುಗ್ರಹದಿಂದ ಅವರ ಕೋರಿಕೆಗಳು ಈಡೇರಿದ ಮೇಲೆ ಅನೇಕ ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಪೂರ್ಣಗೊಳಿಸುವರು. ಭಕ್ತರು ತಮ್ಮ ಹರಕೆಯ ಪ್ರಕಾರ ಸ್ವಾಮಿಯವರನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಈ ಕ್ರಮದ ಅಂಗವಾಗಿ ಇದಕ್ಕೂ ಮುನ್ನ ಕೆಲವರು ಶ್ರೀವಾರಿ ಭಕ್ತರು ತಮ್ಮ ಆರೋಗ್ಯದ ಜಾಗ್ರತೆಗಳನ್ನು ವಹಿಸದೆ ನಡೆದು 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ತಿರುಮಲಕ್ಕೆ ತೆರಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಿರುಮಲ ಶ್ರೀವಾರಿ ದರ್ಶನಾರ್ಥ ಕಾಲ್ನಡಿಗೆಯಲ್ಲಿ ತೆರಳುವ ಭಕ್ತರಿಗೆ ಟಿಟಿಡಿ ಕೆಲವು ಸೂಚನೆಗಳನ್ನು ತಿಳಿಸಿದೆ. 60 ವರ್ಷ ತುಂಬಿರುವ ಭಕ್ತರು, ಆರೋಗ್ಯ ಸಮಸ್ಯೆ ಇರುವ ಭಕ್ತರು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂರ್ಛೆ ರೋಗ, ಸಂಧಿವಾತ ಮುಂತಾದ ಆರೋಗ್ಯ ಸಮಸ್ಯೆ ಇರುವವರು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸಬಾರದು. ಹಾಗೆಯೇ ಹೃದಯ ಸಮಸ್ಯೆ ಇರುವವರು ಹಾಗೂ ಹೃದಯದಲ್ಲಿ ಸ್ಟಂಟ್ ಅಳವಡಿಸಿಕೊಂಡಿರುವವರು ಬೆಟ್ಟವನ್ನು ಹತ್ತಬಾರದು. ಹಾಗೂ ಉಸಿರಾಟದಲ್ಲಿ ತೊಂದರೆ ಇರುವವರು ಅಂದರೆ ಅಸ್ತಮ ಮತ್ತಿತರ ವ್ಯಾಧಿ ಇರುವವರು ಕಾಲ್ನಡಿಗೆಯನ್ನು ಅನುಸರಿಸಬಾರದು. ಇಂಥವರು ತುರ್ತಿನ ಸಂದರ್ಭದಲ್ಲಿ ದಯವಿಟ್ಟು ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಅಲಿಪಿರಿ ಪಾದಚಾರಿ ಮಾರ್ಗದ 1500 ಮೆಟ್ಟಿಲ ಬಳಿ, ಗಾಲಿ ಗೋಪುರದ ಬಳಿ, ಭಾಷ್ಯ ಕಾರ್ಯಾಲಯ ಸನ್ನಿಧಿಯ ಬಳಿ ಏರ್ಪಾಟು ಮಾಡಿರುವ ವೈದ್ಯಕೀಯ ಶಿಬಿರಗಳನ್ನು ಭೇಟಿ ಮಾಡಬಹುದು. ಹಾಗೆಯೇ ತಿರುಮಲದಲ್ಲಿರುವ ಅಶ್ವಿನಿ ಆಸ್ಪತ್ರೆ ಮತ್ತು ಇತರೆ ವೈದ್ಯಕೀಯ ಶಿಬಿರಗಳಿಗೆ ಪ್ರತಿದಿನ 24 ಗಂಟೆಗಳ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ತುರ್ತು ಸಂದರ್ಭದಲ್ಲಿ ತಿರುಪತಿಯ ಸ್ವಿಮ್ಸ್ನಲ್ಲಿ ಡಯಾಲಿಸಿಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಭಕ್ತರೆಲ್ಲರೂ ಈ ಸೂಚನೆಯನ್ನು ಅನುಸರಿಸಿ ಶ್ರೀವಾರಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿಶೇಷವಾಗಿ ಟಿಟಿಡಿಯು ವಿಜ್ಞಾಪಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ನೂತನ ಸಂವತ್ಸರ 2025ರ ಡೈರಿ ಮತ್ತು ಕ್ಯಾಲೆಂಡರ್ಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಭಕ್ತರು ಇದನ್ನು ಖರೀದಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೆ. ಇದನ್ನು ಆಲಯದ ಎಇಒ ಶ್ರೀ ಬಾಲರಾಜು, ಸೂಪರಿಂಟೆಂಡೆಂಟ್ ಜಯಂತಿ ಅವರು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಕ್ತರು ಇವುಗಳನ್ನು ಕೊಂಡು ಶ್ರೀನಿವಾಸನಿಗೆ ತಮ್ಮ ಭಕ್ತಿಯ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ, ವಯಾಲಿ ಕಾವಲ್, ಬೆಂಗಳೂರು. ಕ್ಯಾಲೆಂಡರ್ಸ್ ಮತ್ತು ಡೈರಿ 2025 ಇಲ್ಲಿ ರಿಲೀಸ್ ಮಾಡಿದ್ವಿ. ಭಕ್ತಾದಿಗಳು ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಈ ಕ್ಯಾಲೆಂಡರ್ಸು ಮತ್ತು ಡೈರೀಸ್ 2025 ತಗೋಬೋದಂತ ವಿನಂತಿ. ಕ್ಯಾಲೆಂಡರ್ಸ್ನಲ್ಲಿ 6 ಟೈಪ್ಸ್ ಇದೆ. ಒಂದು 6 ಶೀಟ್ ಕ್ಯಾಲೆಂಡರ್ 450 ರುಪೀಸು ಮತ್ತು 12 ಶೀಟ್ ಕ್ಯಾಲೆಂಡರು 150 ರುಪೀಸು. ತೆಲುಗು ಪಂಚಾಂಗಂ ಕ್ಯಾಲೆಂಡರ್ 30 ರುಪೀಸು. ಆಮೇಲೆ SV ಕ್ಯಾಲೆಂಡರ್ 20 ರುಪೀಸು. SV ಆ್ಯಂಡ್ SP ಕ್ಯಾಲೆಂಡರ್ 15 ರುಪೀಸು. ಆಮೇಲೆ ಟೇಬಲ್ ಟಾಪ್ ಕ್ಯಾಲೆಂಡರ್ ಅದು ಬಂದುಬಿಟ್ಟು 75 ರುಪೀಸು. ಆಮೇಲೆ ಡೈರೀಸ್ನಲ್ಲಿ 2 ಟೈಪ್ಸ್ ಇದೆ. ಒಂದು ಡೈರಿ ಬಂದುಬಿಟ್ಟು ಬಿಗ್ ಡೈರಿ ಬಂದುಬಿಟ್ಟು 150 ರುಪೀಸು, ಸ್ಮಾಲ್ ಡೈರಿ ಬಂದುಬಿಟ್ಟು 120 ರುಪೀಸು. ಸೊ ಇಲ್ಲಿ ಡೈರೀಸು ಮತ್ತು ಕ್ಯಾಲೆಂಡರ್ಸ್ 2025 ಸೇಲ್ ಇರೋದ್ರಿಂದ
ಭಕ್ತಾದಿಗಳು ಬಂದುಬಿಟ್ಟು ಸ್ವಾಮಿ ದರ್ಶನ ಮಾಡಿಕೊಂಡು ತಗೋಬೋದು ಅಂತ ಈ ವಿನಂತಿ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ. ಪಂಚಭೂತಲಿಂಗ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀಕಾಳಹಸ್ತಿ ಆಲಯದಲ್ಲಿ ಗುರುದಕ್ಷಿಣಾಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕಾರ್ತಿಕ ಮಾಸದ ಪ್ರಯುಕ್ತ ಅರ್ಚಕರು ಗುರುದಕ್ಷಿಣಾಮೂರ್ತಿಗೆ ಅಭಿಷೇಕಾದಿ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ಗಂಧ, ವಿಭೂತಿ, ಪುಷ್ಪಮಾಲೆಗಳು, ಕಡಲೆ ಹಾರಗಳಿಂದ ಸ್ವಾಮಿಯವರಿಗೆ ಅಲಂಕರಿಸಿ ನೈವೇದ್ಯ, ನಕ್ಷತ್ರ, ಕುಂಭ, ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಅಷ್ಟಾದಶ ಶಕ್ತಿಪೀಠ, ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀಶೈಲಂನಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಕುರಿತಾಗಿ ಒಂದು ವಿಶೇಷ ಕಥನ ನಿಮಗಾಗಿ. ಮೈನಾಕಂ ಮಂದನಂ ಮೇರುಂ ಶ್ರೀಶೈಲಂ ಗಂಧಮಾದನಂ ಪಂಚಶೈಲಂ ಪಠೇನ್ನಿತ್ಯಂ ಮಹಾಪಾತಕನಾಶನಂ. ಕೇವಲ ಸ್ಮರಣ ಮಾತ್ರದಿಂದಲೇ ಮಹಾಪಾತಕಗಳನ್ನು ನಿರ್ಮೂಲಿಸುವ ಪ್ರಸಿದ್ಧ ಕ್ಷೇತ್ರವೇ ಶ್ರೀಶೈಲ ಕ್ಷೇತ್ರ. ಕೇದಾರ ಕ್ಷೇತ್ರದಲ್ಲಿ ಜಲಪಾನ ಮಾಡುವುದರಿಂದಲೂ, ಕಾಶಿಯಲ್ಲಿ ಮರಣವನ್ನು ಹೊಂದುವುದರಿಂದಲೂ, ಶ್ರೀಶೈಲ ಶಿಖರವನ್ನು ದರ್ಶಿಸುವುದರಿಂದಲೂ ಪುನರ್ಜನ್ಮವು ಇರುವುದಿಲ್ಲವೆಂದು ಹಿರಿಯರು ನುಡಿಯುತ್ತಾರೆ. ಈ ಕ್ಷೇತ್ರದಲ್ಲಿನ ಶಿಖರೇಶ್ವರದ ಬಳಿ ನಂದಿಯ ಒಂದು ಅಮೃತಶಿಲಾ ವಿಗ್ರಹವಿದೆ. ನಂದಿಯ ಕೊಂಬುಗಳ ಮಧ್ಯದಿಂದ ಈ ಶ್ರೀಶೈಲ ಶಿಖರವನ್ನು ದರ್ಶಿಸಬಹುದು. ಶ್ರೀಶೈಲ ಕ್ಷೇತ್ರದ ಕುರಿತಾದ ಅನೇಕ ಇತಿಹಾಸ ಪ್ರಸಿದ್ಧ ಪುರಾಣ ಕಥನಗಳಲ್ಲಿ ವಿಶೇಷವಾಗಿ ಇದರ ಮಹಿಮೆ ಹೇಳಲ್ಪಟ್ಟಿದೆ. ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆಯಲು ಈ ಶ್ರೀಶೈಲ ಪರ್ವತದಲ್ಲಿ ತಪಸ್ಸನ್ನು ಆಚರಿಸಿದ. ಅವನ ಭಕ್ತಿಯನ್ನು ಪರೀಕ್ಷಿಸಲು ಈಶ್ವರನು ಬೇಡನ ರೂಪದಲ್ಲಿ ಬರುವುದು, ಅದೇ ಸಂದರ್ಭದಲ್ಲಿ ಒಂದು ವರಾಹವನ್ನು ಸಂಹರಿಸುವುದು, ವಾಗ್ವಿವಾದವಾಗುವುದು, ಈಶ್ವರನನ್ನು ಮೆಚ್ಚಿಸಿ
ಪರಮೇಶ್ವರನಿಂದ ಅರ್ಜುನನು ಪಾಶುಪತಾಸ್ತ್ರವನ್ನು ಪ್ರಸಾದವಾಗಿ ಪಡೆಯುವುದು ಇವೆಲ್ಲವೂ ಇಲ್ಲಿಯೇ ನಡೆದ ಘಟನೆ. ಬೇಡನ ರೂಪದಲ್ಲಿ ಬಂದ ಮಹಾಶಿವನು ಒಬ್ಬ ಬೇಡರ ಯುವತಿಯನ್ನು ಮದುವೆಯಾಗಿ ಈ ಪರ್ವತದಲ್ಲಿಯೇ ವಾಸ ಮಾಡಿದನು. ಶ್ರೀಪರ್ವತವೆಂದು ಕೂಡ ಕರೆಯಲ್ಪಡುವ ಶ್ರೀಶೈಲವು 12 ಶಕ್ತಿಪೀಠಗಳಲ್ಲಿ ಒಂದಾಗಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ದಕ್ಷ ಯಜ್ಞದ ಸಮಯದಲ್ಲಿ ಆತ್ಮಾಹುತಿಯನ್ನು ಮಾಡಿಕೊಂಡ ಸತೀದೇವಿಯ ಶರೀರ ಭಾಗಗಳಲ್ಲಿನ ಒಂದು ಭಾಗವು ಇಲ್ಲಿ ಬಿದ್ದಿರುವುದರಿಂದ ಪಾರ್ವತೀದೇವಿಯು ಶಕ್ತಿ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಭ್ರಮರಾಂಬಿಕೆಯಾಗಿ ಭಕ್ತ ಜನರನ್ನು ಅನುಗ್ರಹಿಸುತ್ತಿದ್ದಾಳೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿ ತಾಯಿಗೆ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆಯಲು ಸರತಿ ಸಾಲಿನಲ್ಲಿ ಸಾವಿರಾರು ಜನ ಆಗಮಿಸಿದರು. ಬೆಳಗ್ಗೆಯಿಂದ ವಿವಿಧ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಯಿತು. ವಿವಿಧ ಬಗೆಯ ಹೂಗಳಿಂದ ದೇವಸ್ಥಾನವನ್ನು ಅಲಂಕಾರ ಮಾಡಲಾಯಿತು. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಏರಿಕೆ ಚಾಮುಂಡಿ ಬೆಟ್ಟದಲ್ಲಿ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆ ಮಾಡಲಾಗಿತ್ತು. ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯವಾದ ಆಂಧ್ರ, ತಮಿಳುನಾಡು, ಕೇರಳದಿಂದ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು. ಕಲಿಯುಗದಲ್ಲಿ ಭಗವಂತನು ಅವತರಿಸಿದ ಪುಣ್ಯ ಕ್ಷೇತ್ರವೇ ತಿರುಮಲ. ಶ್ರೀನಿವಾಸನು ತಿರುಮಲದ ಪಾದದ ಬಳಿ ಶ್ರೀ ಪದ್ಮಾವತಿ ದೇವಿಯನ್ನು ವಿವಾಹವಾದ ಸ್ಥಳ ನಾರಾಯಣವನಂ. ಇಂಥ ಪುಣ್ಯ ಕ್ಷೇತ್ರದ ವಿವರ ನಿಮಗಾಗಿ.
ಬಸವನಗುಡಿಯಲ್ಲಿರುವ ಅತಿ ಪ್ರಸಿದ್ಧವಾದ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಗಣಪನಿಗೆ ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ದೊಡ್ಡ ಗಣಪತಿಗೆ ಬೆಣ್ಣೆ ಹಾಗೂ ವಿವಿಧ ಬಗೆಯ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಯಿತು. ಹಾಗೆ ಚಿಕ್ಕ ಗಣಪತಿ ವಿಗ್ರಹಕ್ಕೂ ಹಾಗೂ ಗರಿಕೆಯಿಂದ ಅಲಂಕರಿಸಿ ಅರ್ಚಿಸಿ ಆರತಿಯನ್ನು ಬೆಳಗಿ ಪ್ರಾಂಗಣದಲ್ಲಿರುವ ದೊಡ್ಡ ಬಸವಣ್ಣನಿಗೂ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ಅನೇಕ ಮಂದಿ ಭಕ್ತಾದಿಗಳು ಆಲಯಕ್ಕೆ ಬಂದು ಗಣಪನನ್ನು ದರ್ಶಿಸಿ ವಿದ್ಯೆಗೆ ಅಧಿಪತಿಯಾದ ಗಣೇಶನ ಕೃಪಾಕಟಾಕ್ಷಕ್ಕೆ ಪಾತ್ರರಾದರು. ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ ಗಣನಾಥ. ವಂದಿಪೆ ನಿನಗೆ ಗಣನಾಥ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.